ಬೆಸ್ಟು ಏನು ಅಂದರೆ ಜೊತೆಗೆ ಒಂದು ಗೋಬರ್ ಗ್ಯಾಸ್ ಹಾಕೊಂಬಿಡಿ. ಈ ಸೆಟಪ್ ಮಾಡಿಸ್ಬಿಟ್ರೆ ಫುಡ್ಡನ್ನು ಇದನ್ನು ಪ್ರೆಸ್ ಮಾಡಿ ಲಿಕ್ವಿಡ್ ಮಾಡಬೇಕಿದೆ. ಸಗಣಿ ಪಂಪ್ ಆಗುತ್ತೆ ಸರ್. ಪಂಪ್ ಆಗಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸರ್. ಅದು ಪೈಪ್ಲೈನ್ಗಳು ಸ್ಟ್ರೈಟ್ ಹೋದಾಗ ಇದು ನಮಗೆ ಆಲ್ಮೋಸ್ಟ್ ನಾವು ಆಗ್ತಾ ಇರೋ ಇದಕ್ಕೆ ಇದು ನಮ್ಗೆ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಇದೆ. ಯಾವತ್ತೂ ಗ್ಯಾಸ್ ಆಫ್ ಆಗೋದೇ ಇಲ್ಲ. ಅದು ನೀವು ಎಷ್ಟು ಆಗ್ತಾ ಇದ್ದೀರೋ ಅದ್ರ ಮೇಲೇನೂ ಇದೆ. ಇಲ್ಲಾಂದರೆ ನೋಡಿ ಅಲ್ಲೂ ಕಂಟ್ರೋಲ್ ಇದೆ, ಅದರಲ್ಲೂ ಮಾಡ್ಕೊಬೋದು. 20,000 ಬಂಡವಾಳ, 8 ವರ್ಷ ಗ್ಯಾರಂಟಿ. ನಾನು ಸಿಲಿಂಡರ್ಗಳು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಗೌರ್ಮೆಂಟವ್ರು ಸಬ್ಸಿಡಿ ಕೊಡ್ತಾರೆ. ಇದು ಇಲ್ಲಿ ತೊಗೊಂಬಂದು ಸುರ್ಕೊತೀವಿ ಸರ್. ಇಲ್ಲಿ ಗೊಬ್ಬರ ಮಾಡ್ಕೊತೀವಿ. ಇಲ್ಲಿ ಗೊಬ್ಬರ ಮಾಡಿ ಎಲ್ಲ ಇದು ಮಾಡೋದು. ಇಲ್ಲಿ ಅಕ್ಕಪಕ್ಕದವ್ರು ಅವರೇ ತೊಗೊಂಡೋಗ್ತಾರೆ. ಗೊಬ್ಬರ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತಾ ಇದ್ದೀವಿ ಗೊಬ್ಬರ. ಮಾರ್ಬಿಡ್ತೀವಿ. ಹೇಗೆ ಟ್ರಾಕ್ಟರ್ ಹೆಂಗೆ? 3,000 ಗೋಬರ್ ಗ್ಯಾಸ್ ಮಾಡಿದ್ವಿ ಅಂತ ಹೇಳಿದ್ವಿ. ಹಾಂ ಸರ್, ಈಗ ಯಾರೇ ಹಸು ಎಲ್ಲ ತೊಗೊಂಡ್ರೆ ನಿಮಗೆ ಬೆಸ್ಟು ಏನು ಅಂದರೆ ಜೊತೆಗೆ ಒಂದು ಗೋಬರ್ ಗ್ಯಾಸ್ ಹಾಕೊಂಬಿಡಿ. ಗೋಬರ್ ಗ್ಯಾಸ್ ಮಾಡಿಸಿದ್ದೀರಾ? ಇದು ಏನು ಸಬ್ಸಿಡಿ ಮಾಡ್ಸಿರೋ ಅಂತ? ಸರ್, ಸಬ್ಸಿಡಿಯಲ್ಲೇ ಮಾಡಿಸಿರೋದು ಇದು ಬಂದ್ಬಿಟ್ಟು ಎಲ್ಲ ಸೇರಿ ಒಂದು 21,000 ಆಗುತ್ತೆ ಸರ್ ಇದು. ಓಕೆ, ಈ ಸೆಟಪ್ ಮಾಡಿಸ್ಬಿಟ್ರೆ ನಿಮ್ಮ ಗೊಬ್ಬರನ ತಗೊಂಬಂದು ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಹಾಕೋದು ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕ್ಬಿಟ್ಟನ್ನ ಇದನ್ನು ಪ್ರೆಸ್ ಮಾಡಿ ಲಿಕ್ವಿಡ್ ಮಾಡಬೇಕು. ಇದನ್ನು ಗಟ್ಟಿಯಾಗಿರುತ್ತಲ್ಲ ಅದನ್ನು ಎಲ್ಲ ಲಿಕ್ವಿಡ್ ಥರ ಮಾಡಿ ನೀರು ಹಾಕ್ತಾ ಇರಬೇಕು. ನೀರು ಹಾಕ್ಬಿಟ್ಟು ಈ ಪ್ರೆಸ್ ಮಾಡಿ ಲಿಕ್ವಿಡ್ ಮಾಡಬೇಕು. ಲಿಕ್ವಿಡ್ ಮಾಡಿಬಿಟ್ಟು ಅದು ಓಪನ್ ಮಾಡಿದ್ರೆ ಅದರಲ್ಲಿ ಇದಾಗುತ್ತೆ. ನಮಗೆ ಇಷ್ಟು ಇದರಿಂದ ಇದಕ್ಕೆ ನಾನೊಂದು 20,000 ಖರ್ಚು ಮಾಡಿದ್ದೀನಿ. ಇದರಿಂದ 3 ಗ್ಯಾಸ್ 3 ಸ್ಟವ್ ನಡೀತಾ ಇದೆ. ಹಾಂ, 3 ಮನೆದು ಸರ್. ಏನಿಲ್ಲ, ಇದು ಬಂದ್ಬಿಟ್ಟು ಇದ್ರ ಒಳಗಡೆ ಸಗಣಿ ಪಂಪ್ ಆಗುತ್ತೆ ಸರ್. ಪಂಪ್ ಆಗಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸರ್. ಅದು ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟು ಮನೆಗೆ ಅಲ್ಲಿ ಹೋಗುತ್ತೆ. ಅಲ್ಲಿ ಗ್ಯಾಸ್ ಇಲ್ಲಿ ನೋಡ್ರಿ. ಇಲ್ಲಿ ಬಂದರೆ ನಾನು ತೋರಿಸ್ತೀನಿ ಸರ್. ಇದು ಅಡ್ಜಸ್ಟ್ಮೆಂಟ್ ಇದು ಮಾಡೋಕ್ಕೆ ಅದರದ್ದು ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಪೈಪ್ಲೈನ್ಗಳು ಸ್ಟ್ರೈಟ್ ಹೋದಾಗ ಅಲ್ಲಿಂದ ಪೈಪ್ ಅಲ್ಲಿ ಬರುತ್ತೆ ಬಯೋಗ್ಯಾಸ್ದು. ಸ್ಟ್ರೈಟು ಇಲ್ಲಿಂದ ನಿಮಗೆ ಕನೆಕ್ಷನ್ ಇಲ್ಲಿಗೆ ಲೈಟ್ ಮಾಡೋದು. ಓಕೆ, ಇದು ಲೈಟ್. ಓಕೆ, ಸೊ ಇದರಿಂದ ನಿಮಗೆ ಎಲ್ಲೂ ಸಿಲಿಂಡರ್ಗಳು ಅದು ಏನಿಲ್ಲ ಅಂತ. ಇಲ್ಲಿ ಆಲ್ಮೋಸ್ಟ್ 3 ಸ್ಟವ್ಗಳು ನಡೀತಾ ಇದೆ. ಇದು ನಮಗೆ ಆಲ್ಮೋಸ್ಟ್ ನಾವು ಆಗ್ತಾ ಇರೋ ಇದಕ್ಕೆ ಇದು ನಮ್ಗೆ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಇದು. ಎನಿ ಟೈಮ್ ಇದು ನಮಗೆ ಅನ್ಲಿಮಿಟೆಡ್ ಇದು. ನಮ್ಗೆ ಆಲ್ಮೋಸ್ಟು ನಡೀತಾನೆ ಇರುತ್ತೆ. ಇಲ್ಲಿ ನಮಗೆಲ್ಲರಿಗೂ ಏನೇನು ಬೇಕೋ ಎಲ್ಲ ಅಡುಗೆ ಎಲ್ಲ ಇದೆ. ಯಾವತ್ತೂ ಗ್ಯಾಸ್ ಆಫ್ ಆಗೋದೇ ಇಲ್ಲ. ಅದು ನೀವು ಎಷ್ಟು ಆಗ್ತಾ ಇದ್ದೀರೋ ಅದ್ರ ಮೇಲೇನೂ ಇದೆ. ಬಟ್ ಇಮಿಡಿಯೇಟಾಗಿ ನೀವು ಮಾಡ್ಕೊಳೋದಾದರೆ ನೀವು ಈ ಥರ ಮಾಡ್ಕೊಬೇಕು. ಈ ಬಯೋಗ್ಯಾಸು ಹಾಕೊಂಬಿಟ್ರೆ ಈಗ ನಾವು ಒಂದು ವಾರ ಯೂಸ್ ಮಾಡಿಲ್ಲ ಅಂತಂದರೆ ಅದು ಲೋಡಿಂಗ್ ಆಗಿ ಏನೂ ಆಗಲ್ಲ ಸರ್. ಅಲ್ಲಿ ಕಂಟ್ರೋಲ್ ಐತೆ, ಅಲ್ಲಿ ಆಫ್ ಮಾಡ್ಕೊಬೋದು. ಕಂಟ್ರೋಲ್ ಮಾಡಿ ಇದು ಮಾಡ್ಕೊಬೋದು, ಸಿಂಪಲ್. ಇಲ್ಲಾಂದರೆ ನೋಡಿ ಅಲ್ಲೂ ಕಂಟ್ರೋಲ್ ಇದೆ, ಅದರಲ್ಲೂ ಮಾಡ್ಕೊಬೋದು. ಸೊ ಇದು ಸ್ಟೋರೇಜ್ ಆಗಿದ್ದು ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡ್ಕೊಬೋದು ಅಷ್ಟೇ. ಸೊ ಅದು ನಮಗೆ ಇಷ್ಟು ಪ್ರಮಾಣದಲ್ಲಿ ಗ್ಯಾಸ್ ತುಂಬಿದೆ ಅನ್ನೋದೆಲ್ಲ ಡೀಟೇಲ್ಸು ಅದರಲ್ಲಿ ಗೊತ್ತಾಗುತ್ತೆ ಸರ್. ಅದರಲ್ಲಿ ನಿಮಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಇದು ನಿಮಗೆ ಗ್ಯಾಸ್ ಖರ್ಚು ಮಿಕ್ತಲ್ಲ ಸರ್. ಸ್ಟವ್ ಇದು ಏನು ಹಾಕ್ತಾಯಿದ್ದೀರಾ? ಹಸು ಸಗಣಿ ಹಾಕ್ತಾಯಿದ್ದೀರಾ? ಸಗಣಿ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀರಾ. 20,000 ಬಂಡವಾಳ ಅದಕ್ಕೆ. ಹ್ಞೂ, 20,000 ಬಂಡವಾಳ. 8 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾನೆ ಅವ್ನು ನನಗೆ. ಅದು ಹಾಕ್ಸಿದಾಗ 8 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. 20,000 ಬಂಡವಾಳ, 8 ವರ್ಷ ಗ್ಯಾರಂಟಿ. ನಾನು ಸಿಲಿಂಡರ್ಗಳು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಎಲ್ಲ ಸೇರಿ ಸರ್, ಎಲ್ಲ ಅವ್ರದ್ದೇ ಕೆಲಸ, ಎಲ್ಲ ಅವ್ರದ್ದೇ ಬಂದು ಮಾಡಿರೋದು. ಅದಕ್ಕೆ ಸಬ್ಸಿಡಿನೂ ಇದೆ. ಗೌರ್ಮೆಂಟವ್ರು ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿನೂ ಇದೆ. ಬರುವಂಥ ವೇಸ್ಟೇಜ್ ಸರ್ ಇಲ್ಲಿ ಇದ್ರದ್ದು ಇದಾಗ್ತಾ ಇರುತ್ತೆ. ಸ್ಲರಿ ಇದಾಗುತ್ತೆ. ಹಾಂ, ಜಮೀನಿಗೂ ಯೂಸ್ ಮಾಡ್ಕೊತೀವಿ. ಅದನ್ನು ಇದು ಮಾಡ್ತೀವಿ, ಗೊಬ್ಬರನೂ ಮಾಡ್ತೀವಿ. ಜಮೀನಿಗೆ ನಾವು ನಮ್ಮ ಗಿಡಗಳಿಗೆ, ನಮ್ಮ ತೋಟಕ್ಕೆ ಯೂಸ್ ಮಾಡ್ಕೊತೀವಿ.